ಸರ್, ಒಂದು ವರ್ಷದಿಂದ ಕಾಯ್ತಿದ್ದಂಥದ್ದು ಡೆವಿಲ್ಗಾಗಿ ಈಗ ಬರ್ತಾ ಇದೆ. ನಾಳೆ ಹಬ್ಬ ಶುರುವಾಗ್ತಾ ಇದೆ. ಏನು ಹೇಳಕ್ಕೆ ಇಷ್ಟ? ಸರ್, ಹಬ್ಬ ಬರ್ತಾ ಇರೋದಕ್ಕೆ ತುಂಬ ಖುಷಿ ಪಡ್ತಾ ಇದ್ದೀನಿ. ಯಾಕಂತೇಳಿದ್ರೆ ಡೆವಿಲ್ ಸಿನಿಮಾ ಅಂತಲೇ ಅಲ್ಲ, ನಾನೊಬ್ಬ ಕನ್ನಡ ಸಿನಿಮಾ ರಂಗದ ಅಪ್ಪಟ ಅಭಿಮಾನಿ. ಪ್ರತಿಯೊಂದು ಸಿನಿಮಾಗಳು ನೋಡ್ತೀನಿ. ಅಪ್ಪು ಸರ್ ಆಗಿರ್ಬೋದು, ಯಶ್ ಸರ್, ದಿನೇ ವಿಜಯ್, ಗಣೇಶ್, ಪ್ರಜ್ವಲ್ ದೇವರಾಜು, ಯಾರ್ಯಾರು ಸಿನಿಮಾಗಳು ಬಿಡಲ್ಲ ಸರ್. ತುಂಬ ಖುಷಿಯಿಂದ ನೋಡ್ತೀನಿ. ಇವ್ರ ಸಿನಿಮಾ ಎಕ್ಸ್ಪೆಷಲಾಗಿ ಫ್ಯಾನ್ ಶೋ ನೋಡಬೇಕು ಅಂತ ಯಾಕೆ ವೆಯ್ಟ್ ಮಾಡ್ತಾ ಇರೋದು ಅಂತೇಳಿದ್ರೆ ಒಂದಷ್ಟು ಕಾಂಟ್ರವರ್ಸಿಗಳೆಲ್ಲ ಆಗಿದ್ದಾವೆ. ಸೊ ಅದನ್ನೆಲ್ಲ ಆದಾದ್ಮೇಲೆ ಇವಾಗ ಚಾಮುಂಡಿ ತಾಯಿ ಆಶೀರ್ವಾದ ತೊಗೊಂಡು ಎಲ್ಲರ ಲೈಫಲ್ಲೂ ಕೆಟ್ಟದ್ದು ಒಳ್ಳೆಯದು ನಡೀತಾ ಇರುತ್ತೆ. ಸೊ ಇವ್ರಿಗೇನ ತಿರ್ಗಾ ಕಮ್ ಬ್ಯಾಕ್ ಮಾಡಲಿ, ಜನಗಳ ಮನಸ್ಸುಗಳಲ್ಲಿ ತಿರ್ಗಾ ಉಳ್ಕೊಳ್ಳಿ, ಅದೇ ರೀತಿ ಹೇಗೆ ಉಳ್ಕೊಂಡಿದ್ರೆ ತಿರ್ಗಾ ಅದೇ ರೀತಿ ಉಳ್ಕೊಳ್ಳಿ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಈ ಸಿನಿಮಾ ದೊಡ್ಡ ಸಕ್ಸಸ್ ಕಾಣಲಿ. ಜನಗಳಿಗೆ ತುಂಬ ಕೆಲಸ ಸಿಗುತ್ತೆ ಸರ್. ಇವಾಗ ಥಿಯೇಟ್ರ್ ಹುಡುಗರು ನೋಡಿದ್ರೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಯಾಕಂದರೆ ನಾವು ಇಲ್ಲೇ ಹುಟ್ಟಿಲ್ಲೇ ಬೆಳೆದಿರೋ ಹುಡುಗರು. ತುಂಬ ಸಿನಿಮಾಗಳು ಬಂದಾಗ ನೋಡ್ತೀನಿ, ಹೊಸಬ್ರು ಹೀರೋಗಳು ಸಿನಿಮಾಗಳು ಬಂದಾಗ ಮಕ್ಕಳೆಲ್ಲ ಒಂಥರ ಕೊಲ್ಯಾಪ್ಸ್ ಮಾಡ್ಕೊಂಡಿರ್ತಾರೆ. ಅಂದರೆ ಡಲ್ ಆಗಿರ್ತಾರೆ, ಬೇಜಾರಾಗಿರ್ತಾರೆ, ಹೆಂಗಂದ್ರೆ ಹಂಗೆ ಓಡಾಡ್ತಾ ಇರ್ತಾರೆ. ದರ್ಶನ್ ಸರ್ ಸಿನಿಮಾ ಬರ್ತಾಯಿದೆ ಅಂತ ಹೇಳಿದ್ರು ಎಲ್ಲರಿಗೂ ಖುಷಿ. ನಾನು ನೋಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಬ್ಲ್ಯಾಕ್ ಟಿಕೆಟ್ ಮಾರೋರಿಂದ ಹಿಡಿದು ಅಲ್ಲಿ ಪಾಪ್ಕಾರ್ನ್ ಮಾರೋರಿಂದ ಹಿಡಿದು ಪ್ರತಿಯೊಬ್ಬರು ಖುಷಿಯಾಗೋರು. ಯಾಕಂತ ಹೇಳಿದ್ರೆ ಒಂದು ವಾರ ಅವರು ಸಕ್ಕತ್ತಾಗಿ ಖುಷಿಯಾಗಿರ್ತಾರೆ. ಆ ದುಡ್ಡು ವಿಷಯದಲ್ಲಾಗಿರ್ಬೋದು, ಎಣ್ಣೆಗಿನ ಸಕ್ಕತ್ತಾಗಿರ್ತಾರೆ, ಖುಷಿಯಾಗಿರ್ತಾರೆ. ಎಲ್ಲರಿಗೂ ದುಡ್ಡಾಗುತ್ತೆ. ಆ ಥಿಯೇಟ್ರಲ್ಲಿರೋ ಹುಡುಗರು ಖುಷಿಯಾಗಿರ್ತಾರಲ್ಲ, ಅದನ್ನ ನೋಡೋದೇ ಒಂಥರ ಫೀಲು. ಈ ಥರ ಜೋಶ್ ನಾನು ಯಾವಾಗ ನೋಡಲ್ಲ ಸರ್. ಎಲ್ಲ ಸಿನಿಮಾಗಳು ನೋಡ್ತೀನಿ, ಬಟ್ ಈ ಜೋಶ್ ಇದೆಯಲ್ಲ ತುಂಬ ಕಮ್ಮಿ ಕನ್ನಡ ಸಿನಿಮಾ ಇಂಡಸ್ಟ್ರಿ. ದುಡ್ಡುಗಳು ಮಾಡ್ತಾ ಇರ್ಬೋದು, ಬಟ್ ಥಿಯೇಟ್ರ್ ಹುಡುಗರ ಮುಖದಲ್ಲಿ ಖುಷಿ ನಾನು ತುಂಬ ಕಮ್ಮಿ ನೋಡೋದು. ದರ್ಶನ್ ಸರ್ ಸಿನಿಮಾ ಬಂದಾಗ ಕಾಟೇರ ಆಗಲಿ, ಇವಾಗ ಡೆವಿಲ್ ಬರ್ತಾ ಇದೆ, ಎಲ್ಲರೂ ದುಡ್ಡು ಮಾಡ್ಕೊತಾ ಇದ್ದಾರೆ, ತುಂಬ ಖುಷಿಯಾಗಿ ಓಡಾಡ್ತಾ ಇದ್ದಾರೆ. ಆ ಒಂದು ತುಂಬ ಖುಷಿ ಆಗುತ್ತೆ ಸರ್. ಅವ್ರಿಗೆಲ್ಲ ಬೆನಿಫಿಟ್ ಇದೆಯಲ್ಲ ಸರ್. ಎಲ್ಲ ಒಂದು ಕಡೆ ನೀವು ಮಾತಾಡ್ತಿದ್ದಾಗ ಅಭಿಮಾನಿಗಳು ಈ ಸಂಭ್ರಮ ಎಲ್ಲ ಆಚರಿಸ್ತಾ ಇದ್ದಾರೆ. ಅವರ ಸೆಲೆಬ್ರಿಟೀಸ್ಗಳು, ಒಂದಷ್ಟು ಕನ್ನಡ ಚಿತ್ರ ಪ್ರೇಮಿಗಳು ಕೂಡ ಆಚರಿಸ್ತಾ ಇದ್ದಾರೆ. ಬಟ್ ಕನ್ನಡ ಚಿತ್ರದ ನಟರು ನಟಿಯರು ಯಾರು ಕೂಡ ಈ ಸಿನಿಮಾಕ್ಕೆ ಬಂದು ನಿಲ್ತಾ ಇಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಕನ್ನಡ ಸಿನಿಮಾ ನಟ ನಟಿಯರು ಬಂದು ನಿಲ್ತಾ ಇಲ್ಲ, ಇದೇ ಅಲ್ವಾ ನಿಮ್ಮ ಪ್ರಶ್ನೆ? ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಸರ್, ಇದ್ರ ಬಗ್ಗೆ ಒಂದು ಜಸ್ಟ್ ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ. ಕನ್ನಡ ಸಿನಿಮಾ ನಟ ನಟಿಯರು ಬಂದು ನಿಲ್ತಾ ಅನ್ನೋದಕ್ಕೆ ನನಗೆ ಗೊತ್ತಿರೋ ತಾಟಿದ್ದು. ಜನ ತಪ್ಪಾಗಿ ತಿಳ್ಕೊತಾರೋ ಒಳ್ಳೇದಾಗಿ ತಿಳ್ಕೊತಾರೋ ನನಗೆ ಗೊತ್ತಿರೋ ವಿಷಯ ನಾನು ಹೇಳ್ತೀನಿ ಅಷ್ಟೇ. ನಾನು ಬೆಳೆದು ಬಂದಿರೋ ರೀತಿಲಿ ಏನಂತ ಹೇಳಿದ್ರೆ ಸರ್, ಮನುಷ್ಯ ಒಂದು ಕ್ಷಮಿಸೋಕ್ಕಾಗೋ ತಪ್ಪು, ಕ್ಷಮಿಸೋಕ್ಕಾಗದಿರೋ ತಪ್ಪು ಅಂತ ಎರಡಿರುತ್ತೆ ಸರ್. ಆ ವೇಲು ನಾವು ಕೂಡ ಥಿಂಕ್ ಮಾಡಬೇಕಾಗುತ್ತೆ. ಎಲ್ಲನೂ ಅವ್ರ ಮನಸ್ಸಿಗೆ ಸಾಕ್ಷಿ ಬಿಟ್ಟಿದ್ದು. ಯಾಕಂತ ಹೇಳಿದ್ರೆ ಮೊದಲನೇದಾಗಿ ಕ್ಷಮಿಸೋ ತಪ್ಪು. ನಾನು ನಿಮ್ಗೆ ಒಂದು ಏಟು ಹೊಡೆದೆ ಅಂದ್ಕೊಳ್ಳಿ, ಅದಕ್ಕೆ ಕ್ಷಮೆ ಇರುತ್ತೆ. ಇವಾಗ ಒಂದು ಜೀವ ಹೋಗಿದೆ ಅಲ್ವಾ? ಸೊ ಅದು ಕ್ಷಮಿಸೋಕ್ಕಾಗದಿರೋ ತಪ್ಪು ಖಂಡಿತ ಇರೋ ಫ್ಯಾಕ್ಟ್ ಸರ್, ಅದು ಸತ್ಯ. ಅದು ಕ್ಷಮಿಸೋಕ್ಕಾಗದಿರೋ ತಪ್ಪು. ಆ ಥರ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆಸ್ ಎ ಸೆಲೆಬ್ರಿಟಿಗಳು ಅವರು ಕೂಡ ಯೋಚನೆ ಮಾಡ್ತಾರೆ. ಅವರು ತುಂಬ ಇನ್ಕಮ್ ಮಾಡಿರ್ತಾರೆ, ಅವ್ರಿಗೊಂದಷ್ಟು ಫ್ಯಾನ್ ಬೇಸ್ ಇರುತ್ತೆ. ಅವರು ಎಲ್ಲ ರೀತಿ ಥಿಂಕ್ ಮಾಡಬೇಕಾಗುತ್ತೆ. ನಾವು ಅವ್ರು ಸಪೋರ್ಟ್ ಮಾಡಿರ್ಬೋದು, ಅವ್ರ ಸಿನಿಮಾಗಳಿಗೆ ಬಂದಿರ್ಬೋದು, ಸ್ಟೆಲ್ಲರ್ ಲಂಚ್ ಕೊಟ್ಬಿಟ್ಟಿರ್ಬೋದು, ಎಲ್ಲ ಸಪೋರ್ಟ್ ಮಾಡಿರ್ಬೋದು. ಬಟ್ ಮಾನವೀಯತೆ ಅಂತ ಮನುಷ್ಯನಿಗೆ ಒಂದು ಒಳಗಡೆ ಹೇಳ್ತಾ ಇರುತ್ತೆ, ನೀನು ಈ ಸಮಯದಲ್ಲೂ ನಿಲ್ಲಬೇಕಾ ಅಂದ್ಬಿಟ್ಟು. ಆ ಒಂದು ತಾಟಿಂದ ನನ್ನ ಫ್ಯಾನ್ ಬೇಸ್ ಕಡಿಮೆ ಆಗ್ಬೋದು ಅನ್ನೋ ವಿಚಾರಕ್ಕೆ ಸ್ವಲ್ಪ ದೂರ ಸರಿತಾ ಇದ್ದಾರೆ ಅಂತ ನನಗನ್ಸುತ್ತೆ. ಇದು ರಿಯಾಲಿಟಿ. ನನಗನ್ನಿಸ್ತಾ ಇರೋದು ಹಂಗೇನೆ ಅಟ್ ಪ್ರೆಸೆಂಟು. ಬಟ್ ಏನೇ ಆದ್ರೂ ದರ್ಶನ್ ಸರ್ ಹೊರಗಿದ್ದಾಗ ಎಲ್ಲರ ಸಿನಿಮಾಕ್ಕೂ ಹೋಗಿ ಸಪೋರ್ಟ್ ಮಾಡ್ತಾಯಿದ್ರು, ಬೆನ್ನು ತಡ್ತಾಯಿದ್ರು. ಬಟ್ ಅವ್ರು ಯಾರೂ ಕೂಡ, ಆದರೆ ಅದು ಗಜಪಡೆ ಅಂದ್ಕೊಂಡವರು ಅಥವಾ ಅವ್ರ ಸಪೋರ್ಟ್ ತೊಗೊಂಡಂಥವ್ರು ಯಾರು ಕೂಡ ಅವ್ರ ಸಿನಿಮಾಗೆ ಬಂದು ನಿಲ್ಬೋದಿತ್ತು. ಅವರ ಪರ್ಸ್ನಲ್ ವಿಚಾರ ನಮಗೆ ಬೇಡ, ಅವರ ಸಿನಿಮಾಗೆ ಬಂದು ನಿಲ್ಬೋದಿತ್ತು. ಅದೇ ಕಲಾವಿದರಾಗಿ ಏನು ಹೇಳ್ತೀವಿ ಸರ್? ಎಲ್ಲ ನಾನು ನಿಮ್ಗೆ ಅದನ್ನೇ ಕ್ಲಾರಿಟಿ ಕೊಟ್ಬಿಟ್ಟೆ ಸರ್. ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅನಿಸುತ್ತೆ. ನೀವು ಎಷ್ಟೇ ಇರಲಿ ಸರ್, ಏನೇ ಮಾಡಲಿ, ಮನಸ್ಸಾಕ್ಷಿ ಅಂತ ಒಂದು ಇರುತ್ತಲ್ಲ ಸರ್. ಎಲ್ಲರಿಗೂ ಜಯನಕ್ಕಾಗಲ್ಲ ಸರ್. ಎಲ್ಲರಿಗೂ ಒಂದಿರುತ್ತೆ. ನಾವಿವಾಗ ನೋಡಿ, ನಾನು ಎಲ್ಲರನ್ನೂ ಇಷ್ಟಪಡ್ತೀನಿ, ಇವ್ರನ್ನೇ ಅಂತಲ್ಲ, ಪ್ರತಿಯೊಬ್ಬರು ಮೊನ್ನೆ ಬಂದ್ರಲ್ಲ, ಅವ್ರನ್ನೂ ಕೂಡ ಇಷ್ಟಪಡ್ತೀನಿ. ಯಾಕಂದರೆ ನಾವು ಸಿನಿಮಾ, ಕನ್ನಡ ಚಿತ್ರರಂಗದ ಪ್ರೇಮಿ. ನಾವು ಸಿನಿಮಾಗಳನ್ನ ನೋಡ್ತೀವಿ, ಎಲ್ಲರನ್ನೂ ಇನ್ಸ್ಪಿರೇಷನ್ ಆಗಿ ತೊಗೊಳ್ತೀವಿ. ಅಟ್ ಎಂಡ್ ಆಫ್ ದ ಡೇ ನಾನು ಇನ್ಸ್ಪಿರೇಷನ್ ತೊಗೊಂಡು ನಮ್ಮ ತಂದೆ ತಾಯಿನೇ. ಯಾಕಂದರೆ ಅವ್ರಿಗಿಂತ ದೊಡ್ಡ ಇನ್ಸ್ಪಿರೇಷನ್ ಯಾರೂ ಸಿಗೋದಿಲ್ಲ. ಸಿನಿಮಾ ರೀತಿಯಲ್ಲಿ ನೋಡಿ ಬಿಟ್ಬಿಡ್ಬೇಕು. ಅದನ್ನು ಮೀರಿದ್ದು ಏನಂತ ಹೇಳಿದ್ರೆ, ಇವಾಗ ನೀವು ಕೇಳಿದ್ರಲ್ಲ, ಇದಕ್ಕೊಂದು ಕ್ಲಾರಿಫಿಕೇಷನ್ ಏನು ಅಂತ ಹೇಳಿದ್ರೆ, ಎಲ್ಲರಿಗೂ ಮನಸ್ಸಾಕ್ಷಿ ಸರ್. ಅವ್ರ ಮೈಂಡಲ್ಲಿ ಏನು ಓಡ್ತಾ ಇರುತ್ತೆ, ಅವ್ರ ಮನಸ್ಸಲ್ಲಿ ಏನು ಓಡ್ತಾ ಇರುತ್ತೆ, ಅವ್ರ ಫ್ಯಾನ್ ಏನು ತಿಳ್ಕೊಬೋದು, ಅವರು ಈ ಟೈಮಲ್ಲಿ ನಾವು ಇವ್ರ ಜೊತೆ ನಿಲ್ಲಬೇಕಾ ಬೇಡವಾ ಅನ್ನೋದು ಬಿಸ್ನೆಸ್ ಮೈಂಡಲ್ಲಿ ಯೋಚನೆ ಮಾಡ್ತಾರೋ, ಅಥವಾ ನಮಗೆ ಫ್ಯಾನಿಸಮ್ ಇದೆ ಅನ್ನೋದು ಆ ಮೈಂಡಲ್ಲಿ ಯೋಚನೆ ಮಾಡ್ತಾರೋ, ಅದು ಅವ್ರವ್ರ ಮೆಂಟಾಲಿಟಿ ಮೇಲೆ ಬಿಟ್ಟಿದ್ದು ಸರ್. ಖಂಡಿತ. ಓಕೆ ಸರ್, ನಾಳೆ ರಿಲೀಸ್ ಆಗ್ತಾ ಇದೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅವ್ರ ಫ್ಯಾನ್ಸಿಗೆ? ಅವ್ರ ಫ್ಯಾನ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಕೂಡ ಫ್ಯಾನ್ ಸರ್. ಅವ್ರ ನಟನೆಗೆ ಕ್ಲಿಯರ್ ಕಟ್ಟಾಗಿ ಕೇಳ್ಕೊಳ್ಳಿ. ಅವ್ರ ನಟನೆ ಏನಿದೆ ಅದಕ್ಕೆ ನಾನು ತುಂಬ ದೊಡ್ಡ ಅಭಿಮಾನಿ. ಯಾಕಂತೇಳಿ ಅವಾಗ ಭೂಪತಿ ಫಿಲಮ್ ಬಂದಿತ್ತು 2000, ತುಂಬ ಹೆಸರು ಡೇಟ್ ನೆನಪಿಲ್ಲ. ಅವಾಗ 25 ರೂಪಾಯಿ ಫಿಲಮ್ ಇದೇ ಥಿಯೇಟ್ರಲ್ಲಿ ನೋಡಿದ್ದು. ದರ್ಶನ್ ಸರ್ ಅಂದಂದ್ರೆ ಹೈಟು, ಆ ಫೈಟು, ಆ ಕ್ರೇಜು, ನಾವು ಆಚೆ ಸ್ಕೂಲ್ಗೆಲ್ಲ ಬಂಕ್ ಹಾಕ್ಬಿಟ್ಟು ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿದ್ದೀವಿ. ಇವತ್ತಿಗೂ ಕೂಡ ಅವ್ರ ನಟನೆಗೆ ನಾನು ಖಂಡಿತ ಅಭಿಮಾನಿ. ಅವ್ರ ಫ್ಯಾನ್ಗಳಿಗೂ ಕೂಡ ಹೇಳೋದಿಷ್ಟೇ, ಒಂದು ಒಳ್ಳೆಯ ಸಿನಿಮಾ ಬಂದಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಫ್ಯಾನ್ಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್, ಅವರೊಬ್ಬರು ಫ್ಯಾನ್ ಅನ್ನೋದಕ್ಕಿಂತ ಹೆಚ್ಚಾಗಿ
ಅಪ್ಪು ಸರ್ ಅಭಿಮಾನಿ ಆಗಿರೋದು, ಯಶ್ ಸರ್ ಅಭಿಮಾನಿಗಳಾಗಿರ್ಬೋದು, ದುನಿಯಾ ವಿಜಯ್ ಸರ್, ಗಣೇಶ್ ಸರ್ ಅಭಿಮಾನಿ, ಪ್ರಜ್ವಲ್ ದೇವರಾಜ್ ಸರ್ ಅಭಿಮಾನಿ, ಯಾರ ಅಭಿಮಾನಿಗಳಿದ್ದೀರಾ ಖಂಡಿತ ಬಂದು ಸಿನಿಮಾ ನೋಡಿ. ದರ್ಶನ್ ಸರ್ ಅಭಿಮಾನಿಗಳಂತಲೇ ಅಲ್ಲ, ಪ್ರತಿಯೊಬ್ಬರು ಬಂದು ಸಿನಿಮಾ ನೋಡಿ. ಯಾಕಂತ ಹೇಳಿದ್ರೆ ಇದು ಕನ್ನಡ ಇಂಡಸ್ಟ್ರಿಗೆ ಗೆಲುವಾಗಬೇಕು. ಎಲ್ಲರಿಗೂ ಕೆಲಸ ಸಿಕ್ಕಿದೆ, ಒಂದು ಸಿನಿಮಾ ನಡೀತೆ ಅಂದರೆ ಸಾವಿರಾರು ಜನ, ಲಕ್ಷಾಂತರ ಜನ ಕೆಲಸ ಮಾಡಿರ್ತಾರೆ. ಸೊ ಆ ಒಂದು ಥಾಟ್ನ ಇಟ್ಕೊಂಬಂದು ನೀವು ಅವ್ರ ಫ್ಯಾನು ಇವ್ರ ಫ್ಯಾನ್ ಅನ್ನೋದನ್ನ ಬಿಟ್ಟು ಕನ್ನಡ ಸಿನಿಮಾ ಬಂದಿದೆ, ಅದ್ದೂರಿಯಾಗಿ ಮಾಡ್ತಾಯಿದ್ದಾರೆ. ಆ ಒಂದು ಥಾಟ್ ಇಟ್ಕೊಂಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ.